ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ನಿಮ್ಮೆಲ್ರಿಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ. ಸೊ ಏನಿಲ್ಲ, ಈ ಸ್ಯಾರಿ ನನ್ನದೇ ಪೇಜಲ್ಲಿ ತೊಗೊಂಡಿದ್ದು ನಾನು. ಸೊ ಬ್ಯೂಟಿಫುಲ್ ಆಗಿದೆ. ಪ್ಲೀಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಿದೆ, ಅಷ್ಟು ಸಖತ್ತಾಗಿದೆ. ಆ್ಯಂಡ್ ತುಂಬ ಕಾಸ್ಟ್ಲಿನೂ ಏನಲ್ಲ ಇದು ಸ್ಯಾರಿ, ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಇಯರಿಂಗ್ ಹಾಕ್ಕೊಂಡಿದ್ದೀನಿ, ಒಂದು ಸ್ಮಾಲ್ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ನನ್ನ ಕಸಿನ್ ಸರ್ ಹಾಕ್ಕೊಂಡಿದ್ದೀನಿ, ತಾಳಿ ಚೈನ್ ಹಾಕ್ಕೊಂಡಿದ್ದೀನಿ. ದಟ್ಸ್ ಇಟ್. ಹಸಿರು ಗಾಜಿನ ಬಳೆ, ಅದ್ರ ಜೊತೆಗೆ ನಂದು ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ 2 ಕೈಗೂ. ದಟ್ಸ್ ಇಟ್. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಪೂಜೆ ಸ್ಟಾರ್ಟ್ ಆಗಿನ ಟೈಮ್ ಇದೆ. ಹಾಗಾಗಿ ನಾನು ಅದಕ್ಕಿಂತ ಮುಂಚೆ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ನಿಮಗೆ ತೋರಿಸ್ಬಿಟ್ಟು ಅದಾದಮೇಲೆ ಪಾಪುನ ಇವಾಗ ರೆಡಿ ಮಾಡಬೇಕು. ಅವಳು ಇವಾಗ ಎದ್ದಿದ್ದಾಳೆ, ಅವಳಿಗೆ ಫೀಡ್ ಮಾಡಾಯ್ತು. ನಾನು ಫೀಡ್ ಮಾಡಿದ್ದೀನಿ, ಈಗ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಕೆಳಗಡೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಆನೆಸ್ಟ್ಲಿ ನನ್ನ ಪಾಪ ಫಸ್ಟ್ ಮಂತ್ ಇದ್ದಾಗಿಂದನೂ ನಾವೇನಾದ್ರು ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತಾಯಿದ್ಲು. ಅಂದರೆ ನಗಾಡೋದು, ಒಂದು ಸ್ವಲ್ಪ ವೈಡಾಗೆ ಬಾಯ್ ಓಪನ್ ಮಾಡೋದು, ಏನೋ ಸೌಂಡ್ ಮಾಡೋದು, ಹಾಗೆಲ್ಲ ಮಾಡ್ತಾಯಿದ್ಲು. ವಿ ಆರ್ ಸೋ ಹ್ಯಾಪಿ. ನೋಡಿ ಈ ವಿಡಿಯೋ ಮಾಡುವಾಗ್ಲೂ ಅಷ್ಟೇ ತುಂಬ ನಗ್ತಾನೇ ಇದ್ಲು ಅವಳು. ನಂಗೆ ಅದನ್ನು ಹಾಗೆ ಹಾಕೋದಕ್ಕೆ ಇಷ್ಟ, ಬಟ್ ಏನು ಮಾಡೋದು, ಸ್ವಲ್ಪ ಟೈಮ್ ಆಗುತ್ತೆ. ಅವಳನ್ನ ನಾನು ತೋರಿಸ್ತೀನಿ ವೆರಿ ಸೂನ್. ಬಟ್ ನಿಮಗೆ ಐನೋ ತುಂಬ ಜನ ಕೇಳ್ತಾ ಇದ್ದೀರಾ, ತೋರಿಸಿ ಪಾಪನ್ನ ತೋರಿಸಿ, ಪಾಪು ಯಾವ ಥರ ಇದೆ ನೋಡಬೇಕು ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಅದನ್ನು ವೆರಿ ಸೂನ್ ಮಾಡ್ತೀನಿ. ಈ ಸಲ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಇದು ನಮ್ಮ ತಕ್ಷವಿ ಹುಟ್ಟಿದಾಗ ನಾವು ಈ ಥರ ಮಾಡಿದ್ವಿ. ಅದಾದಮೇಲೆ ಈ ಪಾಪು ಹುಟ್ಟಿದ ಮೇಲೆ ಮತ್ತೆ ಮಾಡ್ತಾ ಇರೋದು. ಏನಕ್ಕಂದರೆ ಯಾರನ್ನೂ ನಾವು ಇನ್ವೈಟ್ ಮಾಡಿಲ್ಲ. ಪಾಪು ಇನ್ನೂ ಚಿಕ್ಕವಳು. ತಕ್ಷವಿ ಆದರೂ ಅವಾಗ 6 ತಿಂಗಳಿದ್ಲು, ಅವಾಗಲೇ ನಾವು ಯಾರನ್ನೂ ಇದು ಮಾಡಿಲ್ಲ. ಈಗ ಪಾಪು ಇನ್ನೂ 2.5 ಮಂತ್ ಅಲ್ವಾ, ಸೊ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಲೈಫಲ್ಲಿ ಕೆಲವೊಂದು ಒಳ್ಳೆ ಘಟನೆಗಳು ನಡೀತಾ ಇದೆ ಇವಳು ಹುಟ್ಟಿದ ಮೇಲೆ. ಹಂಗಾಗಿ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಈಗ ಸ್ಟಾರ್ಟ್ ಮಾಡಿಬಿಟ್ವಿ. ಸ್ವಾಮಿ ಪೂಜೆ ತುಂಬ ಅಚ್ಚುಕಟ್ಟಾಗೆ, ತುಂಬ ಸಿಂಪಲ್ಲಾಗೆ, ಸಖತ್ತಾಗೆ ಮಾಡಿಕೊಟ್ರು ಈ ಸರಿನೂ ಕೂಡ. ನಾವು ಎವ್ರಿ ಟೈಮ್ ಎಲ್ಲರನ್ನೂ ಕರಿತಾ ಇದ್ವಿ, ಅಂದರೆ ಎಲ್ಲರನ್ನೂ ಕರೆದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಸ್ವಾಮಿ ಪೂಜೆನ. ಆ್ಯಕ್ಚುಲಿ ಈ ಸಲ ಪಾಪು ಚಿಕ್ಕ ಮಗು ಆಗಿರೋದ್ರಿಂದ ಈಗ ಮತ್ತು ಅವಳಿಗಿನ್ನ ವ್ಯಾಕ್ಸಿನೇಷನ್ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತಲ್ವ. ಸೊ ಹಾಗಾಗಿ ಮತ್ತು ಬೇಡ, ಸ್ವಲ್ಪ ರಿಸ್ಕ್ ಇರುತ್ತೆ. ಜನನೆಲ್ಲ ನಿಭಾಯಿಸ್ಕೊಂಡು ಪಾಪುನೂ ನಿಭಾಯಿಸೋದಂದರೆ ಒಂದು ಸ್ವಲ್ಪ ರಿಸ್ಕಿ ಅಂತ ಹೇಳಿಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ಈ ರೀತಿ ರೆಡಿಯಾಗಿದ್ದೀನಿ. ನಿಮಗೆ ಆಲ್ರೆಡಿ ನೀವು ನೋಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ನಾನು ಈ ಸ್ಯಾರಿದು ರೀಲ್ಸ್ ಎಲ್ಲ ಮತ್ತು ಫೋಟೋಸ್ ಎಲ್ಲ ಸಿಕ್ಕಾಬಿಟ್ಟೆ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಪೂಜೆ ಮಾಡಿಲ್ಲ ಅಂದರೆ ನಮಗೆ ವರ್ಷ ನಮಗೆ ಸಮಾಧಾನ ಆಗೋದಿಲ್ಲ. ಮಾಡಲೇಬೇಕು, ಎಟ್ ಎನಿ ಕಾಸ್ಟ್ ಯಾವುದಾದ್ರು ಒಂದು ಟೈಮಲ್ಲಿ ಮಾಡಲೇಬೇಕು. ಬೇಸಿಕ್ಲಿ ನಾವು ನವೆಂಬರಲ್ಲಿ ಮಾಡ್ತೀವಿ, ಇಲ್ಲಾಂದರೆ ಜೂನಲ್ಲಿ ಮಾಡ್ತೀವಿ. ಬಿಸಿಲು ಕಾಲದಲ್ಲಿ ಮಾಡಲ್ಲ. ನನಗಷ್ಟು ಕಂಫರ್ಟ್ ಇಲ್ಲ ಬಿಸಿಲು ಕಾಲದಲ್ಲಿ. ಹಾಗಾಗಿ ಜೂನ್ ಸ್ಟಾರ್ಟಿಂಗ್ ಇಲ್ಲ ಮಿಡ್ ವೀಕಲ್ಲಿ ಮಾಡ್ತೀವಿ, ಇಲ್ಲಾಂದರೆ ನವೆಂಬರಲ್ಲಿ ಮಾಡ್ತೀವಿ. ಈ ರೀತಿ ನಾವು ಸ್ವಾಮಿ ಪೂಜೆನ ಮಾಡೋದು. ಪಾಪುನೂ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ಸೋಮನ್ನು ರೆಡಿ ಆಗಿದ್ರು. ಎಲ್ಲ ಒಂಥರ ಪೀಸ್ಫುಲ್ಲಾಗಿ ಆಯಿತು ಅಂತ ಹೇಳ್ಬೋದು. ಈ ಸಲ ಪೂಜೆ ಯಾರೂ ಇಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿ ಆಯಿತು. सत्त्वासिञ्चामि यजसा प्रजा आयुर्धनञ्च क्षेमस्थैर्य विजयविद्याविनारोग्यधन्यानि संकल्पितानुप्रसिद्धिरस्तु महालक्ष्मीप्रीता शुभदानुग्रहसिद्धिरस्तु श्री सत्यनारायण पूर्णानुग्रहसिद्धिरस्तु कृष्ण 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 ನನಗೆ ಅವಲ್ಲೇ ನಚಿಕೇತ್ ಕಾಲ್ ಮಾಡಿದ್ರು.
ಹಾಗೆ ಸಂಜೆ ಬಂದಿದ್ದೀವಿ ಒಂದು ಹೋಟೆಲಲ್ಲಿ ಕಾಫಿ ಕುಡಿಯೋಣ ಅಂತ. ನಾನು ಈ ಹೋಟೆಲ್ಗೆ ಹೋಗಿದಾಗೆಲ್ಲ ನನಗೆ ಯಾರು ನನ್ನ ಸಬ್ಸ್ಕ್ರೈಬರ್ಸು ಡೆಫಿನೆಟಾಗಿ ಸಿಕ್ಕೇ ಸಿಗ್ತಾರೆ. ನಿಮಗೆ ಗೊತ್ತು, ಈ ಹೋಟೆಲ್ ಸ್ವಲ್ಪ ಕ್ವೈಟ್ ಫೇಮಸ್ ಆಗಿದೆ ಇವಾಗ. ಅಲ್ಲಿಗೆ ಹೋದರೆ ಸಾಕು, ಈ ಒಂದು ಮಿನಿಮಮ್ ಒಂದು 4 ಜನನಾದ್ರು ನನಗೆ ಸಿಕ್ಕೇ ಸಿಗ್ತಾರೆ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ. ಐ ಆಮ್ ಸೋ ಹ್ಯಾಪಿ ನೋಡಿ ರೆಕಗ್ನೈಸ್ ಮಾಡಿ. ಕೆಲವೊಬ್ಬರು ನೋಡ್ತಾರೆ, ಹಾಗೆ ನಗ್ತಾ ಇರ್ತಾರೆ ನನ್ನ ಮುಖನೇ ನೋಡಿಬಿಟ್ಟು. ಮಾತಾಡ್ಸೋಕ್ಕೆ ಅವ್ರಿಗೆ ಸ್ವಲ್ಪ ಹೆಸಿಟೇಷನ್. ಆಮೇಲೆ ನಾನು ಮನೆಗೆ ಬಂದಮೇಲೆ ನನಗೆ ಮೆಸೇಜ್ ಮಾಡಿರ್ತಾರೆ, ನಾನು ನಿಮ್ಮನ್ನು ನೋಡಿದೆ ಬಟ್ ನಂಗೆ ಮಾತಾಡ್ಸೋಕ್ಕೆ ಸ್ವಲ್ಪ ಶೈ ಆಯಿತು, ಅದಕ್ಕೆ ಮಾತಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು. ದಟ್ಸ್ ಫೈನ್, ನಾನೇನು ಅಂದ್ಕೊಳ್ಳಲ್ಲ. ನೆಕ್ಸ್ಟ್ ಟೈಮ್ ಕಂಡ್ರೆ ಮಾತಾಡಿಸಿ. ನಾನು ಹೊಸ ಕಾರ್ ತೊಗೊಂಡು ಇವಾಗ ರೌಂಡ್ ಹೊಡಿತಾ ಇದ್ದೀವಿ. ಆ್ಯಂಡ್ ಡೈಲಿ 1 hour ಇದನ್ನು ನಾನು ಓಡಿಸ್ತೀನಿ. ಡ್ರೈವಿಂಗ್ ಹೇಗೆ ಕಲ್ತ್ರಿ ಅಂತ ತುಂಬ ಚೆನ್ನಾಗಿ ಕೇಳ್ತಾಯಿದ್ದೀನಿ. ನಾನು ಹೊಸ ಸಬ್ಸ್ಕ್ರೈಬರ್ಸ್ಗೆ ಸುಮಾರು ಗೊತ್ತಿಲ್ಲ ಅಂತ ಅನಿಸುತ್ತೆ. ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟೆ ನಾನು ಕಲ್ತಿದ್ದು. ಹಾಗೆ ನಾನು ಡ್ರೈವ್ ಮಾಡ್ಬೋದಿತ್ತು ನಮ್ಮ ಕಾರಲ್ಲಿ, ಅಂದರೆ ನಮ್ಮದು ಆಟೋಮೆಟಿಕ್ ಕಾರೇ, 2 ಕಾರೂ ನಮ್ಮದು ಆಟೋಮೆಟಿಕ್ ಕಾರೇ. ಕಲಿಬೋದಿತ್ತು, ಬಟ್ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಆ್ಯಂಡ್ ಏನಂದರೆ ಡ್ರೈವಿಂಗ್ ಕ್ಲಾಸಿಗೆ ಹೋಗಿಬಿಟ್ಟೆ ನಾವು ಗಾಡಿನ ಓಡಿಸ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಹಾಗೆ ತೊಗೊಂಡೋಗಿ ಎಲ್ಲರೂ ಗುದ್ದಿ ಸುಮ್ಮನೆ ಆಮೇಲೆ ಯಾಕೆ ಬೇಕಲ್ವ ಅದೆಲ್ಲ, ಸುಮ್ಮನೆ ದುಡ್ಡು ಖರ್ಚು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಡ್ರೈವಿಂಗ್ ಕ್ಲಾಸಿಗೆ ಹೋಗಿಯೇ ಕಲಿತು, ಅದಾದಮೇಲೆ ಮತ್ತೆ ತಿರ್ಗಾ ನಮ್ಮ ಗಾಡಿಯಲ್ಲಿ ಖಾಲಿ ಫೀಲ್ಡಲ್ಲಿ ನಾನು ಕಲಿತು, ಅದಾದಮೇಲೆ ಈಗ ಈ ಕಾರ್ನ ಓಡಿಸ್ತಾ ಇರೋದು ನಾನು. ಆ ರೀತಿ. ಸೊ ಇದೆಲ್ಲ ಟಾಪ್ ಎಂಡ್ ಗಾಡಿಗಳಲ್ವಾ, ಒಂಚೂರು ಏನಾದ್ರು ಎಲ್ಲಾದರೂ ನಾವು ಗುದ್ಕೊಂಡ್ವಿ ಅಂತ ಅಂದ್ರೂ, ಅಂದರೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಅದು ಫುಲ್ ಹೋಲ್ ಏನಿದೆ ಆ ಸೆಗ್ಮೆಂಟೇ ತೆಗಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಏನೋ ಓಕೆ, ಒಂದು 2,000 3,000 ರೂಪಾಯಿ ಆಗುತ್ತೆ ಅನ್ನೋದಾದರೆ ಅದೊಂಥರ. ಬಟ್ ಇದೆಲ್ಲ ಹಾಗಲ್ಲ. ಟಾಪ್ ಎಂಡ್ ಗಾಡಿಗಳಲ್ಲಿ ಒಂದು ಸ್ವಲ್ಪ ಏನಾದ್ರು ಒಂಚೂರು ಡ್ಯಾಮೇಜ್ ಆದ್ರೂ ಜಾಸ್ತಿ ದುಡ್ಡು ಖರ್ಚಾಗತ್ತೆ. 30,000 25,000 40,000 50,000 ಸಮ್ಟೈಮ್ಸ್ 1,00,000 ಈ ಥರನೂ ಆಗುತ್ತೆ. ಹಾಗಾಗಿ ತುಂಬ ಹುಷಾರಾಗೆ ನಾವು ಇರಬೇಕು ಡ್ರೈವಿಂಗಲ್ಲಿ. ನಾನು ಇನ್ನೂ ಫುಲ್ ಪರ್ಫೆಕ್ಟ್ ಅಂತ ನಾನು ಹೇಳೋದೇ ಇಲ್ಲ. ನಾನು ಇನ್ನೂ ಐ ಆಮ್ ಸ್ಟಿಲ್ ಲರ್ನಿಂಗ್ ಅನ್ನೋ ಥರನೇ ನಾನು ಹೇಳ್ತೀನಿ. ನಾನು ಓಡಿಸ್ತೀನಿ ವಿತ್ ಕಾನ್ಫಿಡೆನ್ಸ್, ನಾನು ಆರಾಮಾಗೆ ಗಾಡಿನ ಓಡಿಸ್ತೀನಿ. ಬಟ್ ಸ್ಟಿಲ್ ನನಗೆ ಇನ್ನೂ ನಾನು ಪರ್ಫೆಕ್ಟ್ ಆಗಬೇಕು. ಇನ್ನು ನಾನು ಡೈಲಿ ಒನ್ ಅವರ್ ನಾನು ಡೈಲಿ ಓಡಿಸಿ ಇವಾಗ ನಾವೆಲ್ಲರೂ ಹೋಟೆಲ್ಗೆ ಹೋಗಬೇಕು, ಆಚೆ ಹೋಗಬೇಕು ಅಂದರೆ ನಾನೇ ಗಾಡಿ ತೆಗಿತೀನಿ ಬೇಸ್ಮೆಂಟಿಂದ. ಆ ರೀತಿ ನನಗೆ ಸ್ಟಾರ್ಟಿಂಗ್ ನನಗೆ ಇಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಇವಾಗ ನಾನು ಎಲ್ಲನೂ ಕಲಿತ್ಕೊಂಡು ನಾನು ಆರಾಮಾಗೆ ಓಡಿಸ್ತಾ ಇದ್ದೀನಿ. ಅಂದರೆ ನಾನು ಕಲ್ತಿದ್ದು ಮ್ಯಾನ್ಯುವಲಲ್ಲಿ, ಇವಾಗ ನಾನು ಆಟೋಮ್ಯಾಟಿಕ್ ಆರಾಮಾಗಿ ಓಡಿಸ್ತೀನಿ. ಮ್ಯಾನ್ಯುವಲ್ ನಿಜವಲ್ಲೂ ಹುಡುಗಿರಿಗೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಆ ಪೇಷನ್ಸ್ ಲೆವೆಲ್ ಹುಡುಗಿರಿಗಿರಲ್ಲ ಬಿಡಿ. ಕ್ಲಚ್ ಹಾಕಬೇಕು, ಬ್ರೇಕ್ ಹಿಡಿಬೇಕು, ಹಂಗೆ ಅದ್ರಲ್ಲಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆಟೋಮೆಟಿಕಲ್ ಇಟ್ ಈಸ್ ವೆರಿ ವೆರಿ ಈಸಿ. ಡ್ರೈವಿಂಗ್ ಮಾಡೋದು ತುಂಬ ಈಸಿ. ನಾನು ತಾರ್ ಗಾಡಿನ ತೊಗೊಂಡಿದ್ದು ಮೈನ್ ರೀಸನು, ನನಗೆ ಹೈಟ್ ಪ್ರಾಬ್ಲಮ್ ಇದೆ ಅಲ್ವಾ, ನಾನು ತುಂಬ ಶಾರ್ಟ್ ಅಲ್ವಾ. ಐ ಆಮ್ 4.5 4.8 ಸಮಥಿಂಗ್ ಅಷ್ಟೇ ಇರೋದು ನಾನು. ನನಗೆ ರೋಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿ ಕಾಣೋ ಅಂಥ ಗಾಡಿನೇ ನನಗೆ ಬೇಕಿತ್ತು. ಪ್ರಿಫರಬಲಿ ನನಗೇನಂದರೆ ಪಾರ್ಕಿಂಗ್ ಮಾಡಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀಸನ್ನಿಗೆ ನಾನು ತಾರ್ ಗಾಡಿ ತೊಗೊಂಡಿದ್ದು. ನನಗೆ ಸೋಮು ಯಾವಾಗಲೂ ಅದೇ ಹೇಳೋರು, ಅಂದರೆ ನಿನಗೆ ಬೇರೆ ಯಾವ ಗಾಡಿಯಲ್ಲಿ ಕೂತ್ಕೊಂಡಾಗಲೂ ನಿಂಗೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ, ಬಟ್ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನಿಮ್ಗಂತಲೇ ಡಿಸೈನ್ ಮಾಡ್ಯಾರೇನೋ ಅನ್ನೋ ಥರ ಅಂತ ಹಂಗೆ ಹೇಳೋರು. ಅಬ್ಸಲ್ಯೂಟ್ಲಿ ಟ್ರೂ ಅಂತ ಹೇಳ್ಬೋದು. ನಾನು ಎಲ್ಲ ಕಾರು ಟ್ರೈ ಮಾಡಿದ್ದೀನಿ ಗೈಸ್. ನಾನು ಕಾರ್ ತೊಗೊಳೋಕ್ಕಿಂತ 1 ವರ್ಷದ ಮುಂಚೆ ಇಂಥ ಬ್ರ್ಯಾಂಡಿಗೆ ನಾನು ಹೋಗಿಲ್ಲ ಅಂತ ಹೇಳೋಂಗಿಲ್ಲ. ಕ್ವಿಡ್ಡಿಂದ ಹಿಡಿದು ಟಾಟಾ, ಮಾರುತಿ, ಸುಜುಕಿ, ಆಮೇಲೆ ಹುಂಡೈ, ಹೋಂಡಾ ಸಿಟಿ ಎಲ್ಲ ಆಲ್ಮೋಸ್ಟು ಟಾಟಾ ಗಾಡಿ ಪ್ರತಿಯೊಂದು ಒಂದು ಬ್ರ್ಯಾಂಡು ಬಿಟ್ಟಿಲ್ಲ. ನಾನು ಕನಕಪುರ ರೋಡಲ್ಲಿರೋ ಎಲ್ಲ ಬ್ರ್ಯಾಂಡ್ ಕಾರ್ಗಳಿಗೂ ನಾನು ಹೋಗಿ ನನಗೆ ಯಾವ್ದು ಸೂಟ್ ಆಗುತ್ತೆ ನಾನು ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಹುಡುಕಿದ್ದು ಸ್ಟಾರ್ಟಿಂಗಲ್ಲಿ. ಈ ತಾರ್ ಗಾಡಿನ ನಾವು ಏನಕ್ಕೆ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಗಾಡಿ ನಮಗೇನಕ್ಕೆ, ನನಗೆಲ್ಲಿ ಕಾಣುತ್ತೆ ಅಂತ ನಾನು ಹಂಗೆ ಅನ್ಕೊತಿದ್ದೆ. ನನಗೆ ಗೊತ್ತೇ ಇಲ್ಲ, ತಾರಲ್ಲಿ ಕುತ್ಕೊಳ್ಳೋವರೆಗೂ ನನಗೆ ಇದೇ ಗಾಡಿ ಸೂಟ್ ಆಗೋದು ಅಂತ ನನಗೆ ಗೊತ್ತೇ ಇರಲಿಲ್ಲ, ಆಯಿತಾ. ಅದು ಆಮೇಲೆ ಒಂದು ಸರಿ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತ ಹೋಗಿ ನೋಡ್ಕೊಂಬರುವಾಗ ಕುತ್ಕೊಂಡು ನೋಡಿದೆ ಅಲ್ವಾ. ನಾನು ಕುತ್ಕೊಂಡು ನೋಡಿದಾಗ ಓ ಮೈ ಗಾಡ್, ನನಗೆ ರೋಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ, ಪಾರ್ಕಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ನಾನು ಅಂತ ಅವತ್ತು ನನಗೆ ರಿಯಲೈಸ್ ಆಗಿದ್ದು. ಸೊ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ತಾರ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅದ್ರ ನೆಕ್ಸ್ಟ್ ಇಯರ್ ಏನಾಯಿತು ಅಂದರೆ ತಾರ್ ರಾಕ್ಸ್ನ ರಿಲೀಸ್ ಮಾಡಿದ್ರು. ಅಂದರೆ ಸೇಮ್ ಇಯರ್ ಎಂಡಲ್ಲಿ ತಾರ್ ರಾಕ್ಸು ಲಾಂಚ್ ಆಯಿತು. ಸೊ ಅವಾಗಿಂದ ನೋಡಿ ಹುಚ್ಚಿಟ್ಕೊಂಬಿಟ್ಟಿದ್ದು ನನಗೆ ತಾರೇ ತೊಗೋಬೇಕು ನಾನು ಏನೇ ಆದರೂ ಅಂತ ಹೇಳಿಬಿಟ್ಟು.
ಸೋಮು ನೀನು 5 ರೀಸನ್ಸ್ ಕೊಡು ನಿನಗೆ ಯಾಕೆ ತಾರಬೇಕು, 5 ರೀಸನ್ಸ್ ಕೊಡು ನಿನಗೆ ಯಾಕೆ ತಾರಬೇಕು. ಫಸ್ಟ್ ಒನ್ನು ಶೋಕಿ ಮಾಡೋಕ್ಕೆ ಬೇಕು. ಸೆಕೆಂಡ್ ಒನ್ ಏನಕ್ಕೆ, ರೋಡ್ ಚೆನ್ನಾಗಿ ಕಾಣುತ್ತೆ. ಥರ್ಡ್ ಒನ್ ಏನಕ್ಕೆ, ನೋಡೋಕ್ಕೆ ಸೂಪರಾಗಿದೆ, ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ ಇದಕ್ಕೆ. ಈ ಥರ ಸುಮ್ಮನೆ ಏನೇನೋ ಕಾಮಿಡಿ ಮಾಡ್ಕೊಂಡು ಅದು ಏನೇನೋ ಆಗಿ ಕೊನೆಗೆ ನನ್ನ ಕೈಗೆ ಬಂದು ಸಿಕ್ಕಿದೆ ಇದು. ಫಸ್ಟಿಗೆ ಅವ್ರಿಗೆ ಇಷ್ಟ ಇರಲಿಲ್ಲ ನನಗೆ ಕಾರ್ ಕೊಡ್ಸೋದು, ಯಾಕಂದರೆ ಅವರಿಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾನೆಲ್ಲರೂ ತೊಗೊಂಡು ಹೋಗ್ಬಿಡ್ತೀನಿ, ಗುದ್ಬಿಡ್ತೀನಿ, ಅಥವಾ ಯಾರು ನಂಗೆ ಬಂದು ಗುದ್ಬಿಡ್ತಾರೆ ಅಂತ ತುಂಬ ಹೆದರ್ಕೊಳ್ಳೋರು. ಇವತ್ತಿಗೂ ಅಷ್ಟೇ ನನಗೆ ಬೈಕೆಲ್ಲ ಕೊಡೋದೇ ಇಲ್ಲ ಅವರು ಓಡಿಸೋದಕ್ಕೆ. ನನ್ನ ಮಗಳನ್ನು ಅವ್ರ ಬೈಕ್ ಮೇಲೆ ಹತ್ಸೋದಿಲ್ಲ. ಆ ರೀತಿ ಅವರು ಅಷ್ಟು ಸೇಫ್ಟಿ ನೋಡ್ತಾರೆ. ನಂದು ಪಾಪುದು ಮಕ್ಕಳದೆಲ್ಲ ಅಷ್ಟೊಂದು ಸೇಫ್ಟಿ ನೋಡ್ತಾರೆ ಅವರು. ಹಾಗಾಗಿ ನೀನು ತರಕಾರಿ ತರಕ್ಕೆ ಹೋದರೂ ನೀನು ಕಾರಲ್ಲೇ ಹೋಗು ಅಂತ ಹೇಳ್ಬಿಟ್ಟು ಇದು ನನಗೆ ಕೊಡಿಸಿರೋದು ಅವರು. ಆ ರೀತಿ ಅಷ್ಟು ಸೇಫಾಗಿ ನೀನು ಡ್ರೈವ್ ಮಾಡಬೇಕು ಅಂತ ನನಗೆ ಟಾಪ್ ಆ್ಯಂಡ್ ಗಾಡಿನೇ ಕೊಡಿಸಿದ್ದವರು. ಅದರಲ್ಲೂ ಅವ್ರು ಚಾನ್ಸ್ ತೊಗೊಳ್ಳಿಲ್ಲ. ಅಂದರೆ ಯಾವುದೋ ಸಿಂಪಲ್ಲಾಗಿರೋದು ಕೊಡಿಸ್ಬಿಟ್ಟು ಸೇಫ್ಟಿ ಇಲ್ದಿರೋ ಗಾಡಿ ಬೇಡ ಆ ಥರನೂ ಅವ್ರಿಗಿರಲಿಲ್ಲ ಮೈಂಡಲ್ಲಿ. ನೀನು ತೊಗೊಂಡ್ರೆ ಒಂದೇ ಸರಿ ಟಾಪ್ ಆ್ಯಂಡು ವಿತ್ ಎಲ್ಲ ಫೀಚರ್ಸ್ ಇರಬೇಕು, ಸೇಫ್ಟಿನೂ ಹಾಗೆ ಇರಬೇಕು ಗಾಡಿ ಅಂತ ಹೇಳಿಬಿಟ್ಟು ಅವ್ರು ನನಗೆ ಇದನ್ನು ಕೊಡಿಸಿದ್ದು. ಐ ಆಮ್ ಸೋ ಹ್ಯಾಪಿ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ನನಗೆ ಈ ಗಾಡಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆ್ಯಂಡ್ ಐ ವಿಶ್ ಇದನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಡ್ರೈವ್ ಮಾಡ್ತೀನಿ ಗೈಸ್, ಚೆನ್ನಾಗಿ ಮಾಡ್ತೀನಿ. ಸೋಮುನೇ ಹೇಳ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತೀಯ ನೀನು ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಿನ್ನೆ ಹಾಕಿದ ಒಂದು ವೀಡಿಯೋದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಎಷ್ಟು ಸಖತ್ತಾಗಿ ಸ್ಟೀರಿಂಗ್ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ ನನಗೆ ಕೇಳ್ತಾಯಿದ್ರು. ಐ ಲೈಕ್ ಇಟ್. ನಂಗೆ ಮುಂಚೆನೂ ಡ್ರೈವಿಂಗ್ ಅನ್ನೋ ತುಂಬ ಇಷ್ಟ ಇತ್ತು. ಆ ರೀತಿ ಅಷ್ಟೇ. ಮನೆ ಹತ್ರ ಬಂದ್ವಿ ಈಗ. ನೋಡಿ ನನ್ನ ಪಾಪನ ಸುಮ್ಮನೆ ಹೀಗೆ ಟೈಮ್ ಕೊಡ್ತಾ ಇರ್ತೀನಿ ಅವಾಗವಾಗ ಅವಳಿಗೆ ಈ ರೀತಿ. ಇವಾಗ 2.5 ಮಂತ್ಸು. ನೆಕ್ಸ್ಟು ಇವಾಗ 1ನೇ ತಾರೀಕು ಅವಳಿಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಇದೆ. ಅದನ್ನು ಹಾಕಿಸ್ಬೇಕು. ಅವಾಗ ನಿಮಗೆ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ಯಾವ ವ್ಯಾಕ್ಸಿನು ಏನು ಕತೆ ಏನಾಗ್ತಿದೆ ಅಂತ. ಇವಾಗ ಸದ್ಯಕ್ಕೆ ಈ ರೀತಿ ಮಲಗಿಸ್ತಾ ಇರ್ತೀನಿ ಯಾವಾಗಾದರೂ. ನಮ್ಮ ಪಾಪು ಆಟಾಡಿಸ್ತಾಳೆ ನೋಡಿ ಬಂದಿವಾಗ. ಐಮ್ ಥಿಂಕಿಂಗ್ ಏನಂತ ಹೇಳಿದ್ರೆ, ನೋಡಿ ನನಗೆ ವ್ಯೂಸ್ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ ಯೂಟ್ಯೂಬಲ್ಲಿ. ನೀವು ಬರೀ ದೊಡ್ಡ ಕ್ರಿಯೇಟರ್ಸ್ಗಳನ್ನೇ ನೋಡಿದ್ರೆ ಅವ್ರು ಮಾಡೋದು ಸೇಮ್ ಡೈಲಿ ವ್ಲಾಗೆ, ನಾವು ಮಾಡೋದು ಡೈಲಿ ವ್ಲಾಗೆ, ಏನು ನಥಿಂಗ್ ಡಿಫ್ರೆನ್ಸ್ ನನಗೆ ಅನಿಸೋ ಪ್ರಕಾರ. ಈವನ್ ಇನ್ಕ್ಲೂಡಿಂಗ್ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕನ್ಸಿಸ್ಟೆನ್ಸಿ ಆಗಲಿ ಸೇಮ್ ಟು ಸೇಮು. ಜಸ್ಟ್ ಬಿಕಾಸ್ ದೇ ಆರ್ ಟಿಕ್ಟಾಕ್ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು ನೀವು ಬರೀ ಅವ್ರನ್ನೇ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನೋಡ್ತೀರಾ. ಸೊ ಇಲ್ಲಿ ಜೆನ್ಯೂನಾಗಿ ನಿಜವಾಗ್ಲೂ ಕಂಟೆಂಟ್ ಕೊಡ್ತಿರೋದು ಯಾರು ಅಲ್ಲ. ಯೂಟ್ಯೂಬ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್, ಗೊತ್ತಿಲ್ಲ. ನಿಮ್ಮ ಒಪಿನಿಯನ್ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.